ಶಾಲೋಮ್, ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರಾದ ದೇವರ ಮಕ್ಕಳೇ, ಈ ಮುಂಜಾನೆ ಮರಳಿ ನಾವೊಂದು ಶ್ರೇಷ್ಠಕರವಾದ ವಾಕ್ಯದಿಂದ ಒಟ್ಟಾಗಿ ದೇವರನ್ನು ಧ್ಯಾನ ಮಾಡೋದು. ಇದರಲ್ಲಿ ಒಂದು ಪ್ರಶ್ನೆ ಇದೆ ಈ ವಾಕ್ಯದಲ್ಲಿ. ಇದು ನಿಮಗಾಗಲಿ ನನಗಾಗಲಿ ಒಂದು ಎಚ್ಚರಿಕೆ ಕೊಡುವ ವಾಕ್ಯ. ಏನೆಂದರೆ, ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 24ನೇ ವಚನ, ದ ಬುಕ್ ಆಫ್ ಪ್ರೋವರ್ಬ್ಸ್ 20:24. ಅದೇನೆಂದರೆ, ಮನುಷ್ಯನ ನಡೆಗಳು ಕರ್ತನಿಂದಲೇ, ಹಾಗಾದರೆ ಒಬ್ಬ ಮನುಷ್ಯನು ತನ್ನ ಮಾರ್ಗವನ್ನು ಹೇಗೆ ತಿಳುಕೊಳ್ಳಬಲ್ಲೆನು? ಮ್ಯಾನ್ಸ್ ಗೋಯಿಂಗ್ ಆರ್ ಆಫ್ ಲಾರ್ಡ್, ಹೌ ಕ್ಯಾನ್ ಎ ಮ್ಯಾನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಸ್ ಓನ್ ವೇ? ಈ ವಾಕ್ಯದಲ್ಲಿ ಒಂದು ಪ್ರಶ್ನೆಯ ಚಿಹ್ನವಿದೆ. ಈ ಪ್ರಶ್ನೆ ಈ ಮೆಲುಗಿನ ಜಾವದಲ್ಲಿ ನೀವಾಗಲಿ ನಾವಾಗಲಿ ನಾವು ಗಮನಿಸಬೇಕು, ಗ್ರಹಿಸಬೇಕು. ಅದು ಏನಂದರೆ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ನಡತೆ, ನಮ್ಮ ನೋಟ ಎಲ್ಲ ಕೂಡ ದೇವರಿಂದಲೇ ಆಗಿದೆ. ಎಸ್, ಹಲ್ಲೆಲೂಯಾ. ಯಾರು ಯೇಸು ಸ್ವಾಮಿಯನ್ನು ತನ್ನ ಸ್ವಂತ ರಕ್ಷಕನಂತ ತಿಳಿದುಕೊಂಡು ನಂಬುತ್ತಾರೋ ಅವರ ಪ್ರತಿಯೊಂದು ಮಾರ್ಗ ದೇವರಿಂದ ಸಿದ್ಧವಾಗಿರುತ್ತದೆ. ಅವರ್ ವೇಸ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಬೈ ದ ಗಾಡ್. ಅವರ್ ವೇಸ್ ಹ್ಯಾಸ್ ಬಿನ್ ಪ್ಲಾನ್ಡ್ ಬೈ ದ ಗಾಡ್. ನಾವು ಹೇಗೆ ನಡ್ಕೋಬೇಕು, ನಾವು ಹೇಗೆ ಮಾತಾಡಬೇಕು, ನಾವು ಹೇಗೆ ಜೀವಿಸಬೇಕು, ಹೇಗೆ ಬಾಳಬೇಕಂತ ಪ್ರತಿ ಮುಂಜಾನೆ ದೇವರು ಆಲ್ರೆಡಿ ಪ್ಲಾನ್ ಮಾಡಿ ಇಟ್ಟಿರುತ್ತಾರೆ. ಸೊ ಈ ಪ್ಲಾನ್ ಮಾಡಿ ಇಟ್ಟಿರುವಾಗ ನಾವು ಮಾಡಬೇಕಂತ ಒಂದು ಕಾರ್ಯ ಏನಂದ್ರೆ, ದೇವರೇ, ನಿನ್ನ ಮಾರ್ಗದಲ್ಲಿ ನಾನು ನಡೆಯುತ್ತೇನೆ, ನಿನ್ನ ಮಾರ್ಗದಲ್ಲಿ ನನ್ನ ಕುಟುಂಬ ನಡೆಯಬೇಕು, ನನ್ನ ಮಕ್ಕಳು ನಡೆಯಬೇಕು, ನನ್ನ ಪ್ರತಿಯೊಂದು ವಿಷಯದಲ್ಲಿ ನಾವು ನಿನ್ನನ್ನು ಸಿದ್ಧ ಮಾಡಿರುವ ದಾರಿಯಲ್ಲಿ ನಾನು ನಡೆಯಬೇಕಂತ ನಾವು ಆಲೋಚನೆ ಮಾಡಬೇಕು. ಹಾಗಾದರೆ ಒಬ್ಬ ಮನುಷ್ಯನು ತನ್ನ ಮಾರ್ಗವನ್ನು ಹೇಗೆ ತಿಳುಕೊಳ್ಳಬಲ್ಲೆನು? ನಾವು ನಮ್ಮ ಸ್ವಂತ ಆಲೋಚನೆಯಿಂದ ಈ ಮಾರ್ಗ ನಾನು ನನ್ನ ಸ್ವಂತ ಆಲೋಚನೆಗಳಿಂದ ಸಿದ್ಧ ಮಾಡಬಹುದಾ? ನಾವು ಸ್ವಂತ ಪ್ರಯತ್ನ ಮಾಡಿದರೆ ಇದು ಸರಿನಾ? ಡೆಫಿನೆಟ್ಲಿ ನಾಟ್. ಆಲ್ವೇಸ್ ಡಿಪೆಂಡ್ ಅಪಾನ್ ಗಾಡ್. ಹಿ ವಿಲ್ ಥಿಂಕ್ ಗುಡ್ ಫಾರ್ ಯು. ಆತನು ನಿಮ್ಮ ಹಿತಕ್ಕಾಗಿ ಯೋಚನೆ ಮಾಡೋ ದೇವರಾಗಿದ್ದಾರೆ. ಈ ಬೆಳಗಿನ ಜಾವದಲ್ಲಿ ನೀವೆಲ್ಲರೂ ಬಂದು ಕೂರ್ತೀರಲ್ವಾ, ವಾಕ್ಯಕ್ಕಾಗಿ ಎದುರು ನೋಡ್ತೀರಲ್ವಾ? ನಿಮ್ಮ ಆರೋಗ್ಯದ ವಿಷಯಕ್ಕಾಗಿ ದೇವರೊಂದು ಮಾರ್ಗವನ್ನು ಸೆಟ್ ಮಾಡಿದ್ದಾರೆ. ನಿಮ್ಮ ಆರ್ಥಿಕ, ನಿಮ್ಮ ಸಾಲದ ಬಾಧೆಗಳು, ನಿಮ್ಮ ಮಕ್ಕಳ ಫ್ಯೂಚರ್ಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ, ಪ್ರತಿಯೊಂದು ಕಾಗಿ ದೇವರೊಂದು ಮಾರ್ಗವನ್ನು ಸೆಟ್ ಮಾಡಿರುವಾಗ ನಾವು ಅದಕ್ಕೆ ಮೀರಿ ನಮ್ಮ ಸ್ವಂತ ಆಲೋಚನೆಗಳ ಪ್ರಯತ್ನ ಪಟ್ರೆ ಇದು ಸರಿನಾ ಅಂತ ದೇವ್ರ ಪ್ರಶ್ನೆ ಕೇಳುತ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಹತ್ರ ನಾನೊಂದು ಪ್ರಶ್ನೆ ಕೇಳೋದಕ್ಕೆ ಹೋಗ್ತಾ ಇದ್ದೀನಿ. ಇದು ನಮಗೆ ಒಳ್ಳೇದಲ್ಲ. ನಾವು ಏನು ಮಾಡಬೇಕು? ನಮ್ಮ ಆಲೋಚನೆಗಳಿಂದ ಏನು ಮಾಡೋದು ಕೂಡ ನಾವು ಅಸಫಲ, ಫೇಲ್ಯೂರ್ ಕಾಣಬಹುದು. ಆದರೂ ದೇವರ ಮಾರ್ಗ, ದೇವರ ಪ್ಲಾನಿಂಗ್ ಇಂದ ನಾವು ನಡ್ಕೊಂಡ್ರೆ ಡೆಫಿನೆಟ್ಲಿ ವಿ ವಿಲ್ ಸಿ ಎ ಗ್ರೇಟ್ ಸಕ್ಸಸ್. ನಾವು ನಿಶ್ಚಯವಾಗಿ ಒಂದು ಒಳ್ಳೆಯ ಒಂದು ಬಿಡುಗಡೆಯೂ ಆಶೀರ್ವಾದವನ್ನು ಕಾಣ್ತೀವಿ. ಮನುಷ್ಯರ ಆಲೋಚನೆ ನಮ್ಗೆ ಬೇಕಾಗಿಲ್ಲ, ನಿಮ್ಮ ಸ್ವಂತ ಆಲೋಚನೆಗಳು ನಿಮ್ಗೆ ಬೇಕಾಗಿಲ್ಲ. ನೀವಾಗಲಿ ನಾವಾಗಲಿ ಮನುಷ್ಯರ ಆಲೋಚನೆಗಳಿಗಿಂತ ದೇವರ ಆಲೋಚನೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು, ಆತನ ಆಲೋಚನವೇ ನನಗೆ ಶ್ರೇಷ್ಠ ಅಂತ ಯಾರ ತಲೆಬಾಗುತ್ತಾರೋ, ದೇವರ ಆಲೋಚನೆಗಳಿಂದ ಆ ವ್ಯಕ್ತಿ, ಆ ಕುಟುಂಬ, ಆ ಮನೆ, ಆ ಸಂಸಾರ ಅದ್ಭುತವಾಗಿ ನಡೆಯುತ್ತದೆ. ಬನ್ನಿ ದೇವರ ಹತ್ರ ಬೇಡಿಕೊಳ್ಳೋಣ. ಅಯ್ಯ, ಇಲ್ಲಿ ತನಕ ಒಂದು ವೇಳೆ ನಾವು ಮನುಷ್ಯರಾಗಿ ನಮ್ಮ ಆಲೋಚನೆಗಳಿಂದ ನಡೆದುಕೊಂಡರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಮನ್ನಿಸಯ್ಯ. ಈ ದಿನ ನಿನ್ನ ಆಲೋಚನೆಗಳಿಗಾಗಿ, ನಿನ್ನ ನಡೆಗಳಿಗಾಗಿ, ನಿನ್ನ ಮಾರ್ಗಕ್ಕಾಗಿ ನಾವೆಲ್ಲರೂ ಎದುರು ನೋಡ್ತಾ ಇದ್ದೀವಿ ಸ್ವಾಮಿ. ಈ ವಾಕ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟು ಅವರು ಮನ ತಿರುಗಿ ಮರಳಿ ನಿನ್ನ ಕಡೆ ತಿರುಗಿ, ಅಪ್ಪ, ನಿನ್ನ ಮಾರ್ಗಕ್ಕಾಗಿ ಎದುರು ನೋಡ್ತಾ ಇದ್ದಾರಯ್ಯ. ನಿನ್ನ ಮಾರ್ಗಗಳಿಂದ ಅವರನ್ನು ನಡೆಸು, ಅವ್ರ ಮಾರ್ಗಗಳು ಸರಾಗ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠೋಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ನನ್ನ ಪ್ರಿಯ ದೇವರ ಮಕ್ಕಳೇ, ನಾಳೆ ಮರಳಿ ಇದೇ ಸಮಯ ನಾವು ಒಟ್ಟಾಗಿ ಸೇರಿ ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕಾದು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು.